ಆಗಸ್ಟ್ 9 ಕನ್ನಡಿಗರ ಸ್ವಾಭಿಮಾನದ ದಿನ. ಏನು ಮನೆಯ ಮೇಲೆ ಕನ್ನಡದ ಬಾವುಟವನ್ನು ಆರಿಸಬೇಕು ಅಂತೇಳಿ ನಮ್ಮೆಲ್ಲ ಕನ್ನಡ ಪರ ಹೋರಾಟಗಾರರು ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಲಕ್ಷ ಜನ ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಏನು ಆ ಮಹತ್ವದ ದಿನ ಅಂತ ಎಲ್ಲ ನಮ್ಮ ಗೆಳೆಯರೆಲ್ಲ ಹೇಳಿದ್ದಾರೆ. ನಮ್ಮ ಮೈಸೂರು ಸಾಮ್ರಾಜ್ಯ ಇಡೀ ದೇಶದಲ್ಲಿ ಸಮೃದ್ಧವಾದಂಥ, ಪ್ರಗತಿಪರವಾದಂಥ, ಶೈಕ್ಷಣಿಕವಾಗಿ ಕೈಗಾರಿಕಾ ಅಭಿವೃದ್ಧಿಯಿಂದ ಹಿಡಿದು ಸಮಗ್ರ ಅಭಿವೃದ್ಧಿ ಆಗಿದ್ದಂಥ ರಾಜ್ಯ. ಅಂಥ ರಾಜ್ಯ ತಾನೇ ಮುಂದೆ ನಿಂತು ಭಾರತದ ಒಕ್ಕೂಟಕ್ಕೆ ಸೇರಿದಂಥ ಮಹತ್ವದ ದಿನ. ಆ ಕಾರಣಕ್ಕೋಸ್ಕರ ಆ ಪುಣ್ಯಾತ್ಮರು, ನಮ್ಮ ಏನು ಒಡೆಯರು, ಮೈಸೂರು ಅರಸರು, ಅವರ ತ್ಯಾಗವನ್ನು ನೆನೆಸ್ಕೊಂಡು ನಾವು ಸಮಗ್ರ ಕನ್ನಡಿಗರೆಲ್ಲರೂ ಕೂಡ ಏನು ಆಗಸ್ಟ್ 9ನೇ ತಾರೀಕಿನ ಈ ದಿನವನ್ನು ಒಂದು ಸಾರ್ಥಕವಾಗಿ ಧನ್ಯತಾ ಭಾವದಿಂದ ಆಚರಣೆ ಮಾಡಬೇಕು. ಸಮಗ್ರ ಕನ್ನಡಿಗರೆಲ್ಲರೂ ಕೂಡ ಈ ಒಂದು ಆಚರಣೆಯಲ್ಲಿ ಪಾಲ್ಗೊಳ್ಳಬೇಕು. ಏನು ಆಗಸ್ಟ್ 9ರಿಂದ 14ನೇ ತಾರೀಕಿಗೆ ಕನ್ನಡದ ಬಾವುಟ ವಿಜೃಂಭಿಸಬೇಕು. ಆ ಮೂಲಕ ಕನ್ನಡಿಗರ ತಮ್ಮ ಆತ್ಮಾಭಿಮಾನವನ್ನು, ತಮ್ಮ ತ್ಯಾಗ ಬಲಿದಾನವನ್ನು ಏನು ನಮ್ಮ ಮೈಸೂರು ಒಡೆಯರಿಗೆ ಸಮರ್ಪಿಸಬೇಕು ಅಂತೇಳಿ ಎಲ್ಲ ಕನ್ನಡದ ಬಂಧುಗಳಿಗೆ ಈ ಮೂಲಕ ನಾವು ಕೇಳ್ತಾ ಇದ್ವಿ. ನಿಮ್ಮ ಪರಿಚಯ? ನಾನು ಲಿಂಗೇಗೌಡ ಅಂತ, ಕರ್ನಾಟಕ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ.